ಸಮುದಾಯ ಆರೋಗ್ಯ ಕೇಂದ್ರ ದೇವಲಕಾಣಗಾಪುರದ ವತಿಯಿಂದ ಆಯೋಜಿಸಿದ ವಿಶ್ವ ಕ್ಷಯರೋಗ ದಿನಾಚರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾ ಅಭಿಷೇಕ್ ಖರ್ಗೆ ವಹಿಸಿಕೊಂಡಿದ್ದರು. ಆರೋಗ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶಶಿಕಾಂತ್ ಹಳ್ಯಾಳ್ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವೈದ್ಯಾಧಿಕಾರಿಗಳಾದ ಡಾ ಪ್ರತಿಭಾ, ಸ್ತ್ರೀರೋಗ ತಜ್ಞರಾದ ಡಾ ಜ್ಯೋತಿ, ದಂತ ವೈದ್ಯಾಧಿಕಾರಿಗಳಾದ ಡಾ ರಾಜೇಶ್ವರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಆರ್ಕೆಎಸ್ಕೆ ಆಪ್ತ ಸಮಾಲೋಚಕರಾದ ಮಲ್ಲಿಕಾರ್ಜುನ್ ಶಿಂಗೆ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತರು ಹಾಗೂ ಸ್ಥಳೀಯ ಮುಖಂಡರು ಭಾಗವಹಿಸಿದ್ರು. ಅದು ರೋಗದ ಕಡಿಮೆ ಇತ್ತಪ್ಪ ಆ ಮನುಷ್ಯಗೆ ನಮ್ಗೆ ಟಿಬಿ ಅಂತೇಳಿ ನಾವು ಪರಿಗಣನೆ ಮಾಡ್ತಾ ಇದ್ದೀವಿ. ಇದನ್ನು ನಾವು ಟಿಬಿಯನ್ನು ಚೆಕ್ ಮಾಡಬೇಕಾದ್ರೆ ಅದರ ಅನೇಕ ಲಕ್ಷಣಗಳನ್ನು ಕೂಡ ಇರ್ತವೆ. ಟಿಬಿ ಅಂತಕ್ಕಂಥ ಇತ್ತಪ್ಪ 2 ವಾರಕ್ಕಿಂತ ಮೇಲ್ಪಟ್ಟು ಕೆಮ್ಮು ಇರ್ತದೆ. ಅದ್ರ ಜೊತೆಯಲ್ಲಿ ರಾತ್ರಿ ಹೊತ್ತಿನಲ್ಲಿ ಜ್ವರ ಬರ್ತಕ್ಕಂಥದ್ದು, ಅಲ್ಲಿದು ಬೆವರು ಬಿಡ್ತಕ್ಕಂಥದ್ದು, ಅಲ್ಲಿದು ಕಫದಲ್ಲಿ ರಕ್ತ ಬೀಳ್ತಕ್ಕಂಥದ್ದು ಎಲ್ಲವೇನಪ್ಪ ಅಂದ್ರೆ ಟಿಬಿ ಲಕ್ಷಣಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಈ ಒಂದು ಇಳಿ ವಯಸ್ಸಿನಲ್ಲಿ ಅವರಿಗೆ ಜ್ವರ ಬರ್ತಕ್ಕಂಥದ್ದು, ತೂಕ ಕಡಿಮೆ ಆಗ್ತಕ್ಕಂಥದ್ದು, ಹಸಿವಾಗದಿರುವುದು ಇವೆಲ್ಲ ಲಕ್ಷಣಗಳೇನಪ್ಪ ಅಂದ್ರೆ ಟಿಬಿಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದಕ್ಕಾಗಿ ಈ ಟಿಬಿ ದಿನವನ್ನು ಮಾಡಬೇಕಾದ್ರೆ ಇಂಥ ಲಕ್ಷಣ ಕಂಡುವಪ್ಪ ನಿಮ್ಮ ಮನೆಗೆ ಯಾರಿದ್ದಪ್ಪ ಅಂದ್ರೆ ನಮ್ಮ ಹಾಸ್ಪಿಟಲ್ ಕಳಿಸಿರಿ ನಾವು ಅದನ್ನು ಪರೀಕ್ಷೆಯನ್ನು ಮಾಡಿ ಇವತ್ತಿನ ದಿವಸ ನಾವು ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ವಿ. 6 ತಿಂಗಳಿದೆ, 9 ತಿಂಗಳಿದೆ, 12 ತಿಂಗಳಿದೆ, ಈಗ ಏನಪ್ಪ ಅಂದ್ರೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾವೇನಪ್ಪ ಅಂತಂದ್ರೆ ಮೊದಲಿಗೆ ನಾವು ಕಫ ಪರೀಕ್ಷೆಯನ್ನು ಮಾಡ್ತೀವಿ, ಕಫ ಪರೀಕ್ಷೆ ಮಾಡ್ತೀವಿ. ಕಫ ಪರೀಕ್ಷೆಯನ್ನು ಮಾಡಿ ಅದರ ಮುಖಾಂತರ ನಮಗೆ ಪಾಸಿಟಿವ್ ಬಂತಪ್ಪ ಅಂದ್ರೆ ಅದಕ್ಕೆ ನಾವು ಟ್ರೀಟ್ಮೆಂಟನ್ನು ಚಾಲು ಮಾಡ್ತೀವಿ. ಅಲ್ಲದೆ ಎಕ್ಸ್ರೇ ಮುಖಾಂತರ ಕೂಡ ಟಿಬಿಯನ್ನು ನಾವು ನೋಡ್ತಾ ಇದ್ದೀವಿ. ಎಕ್ಸ್ರೇದಲ್ಲಿ ಕೂಡ ಪಾಸಿಟಿವ್ ಬಂತಪ್ಪ ಅಂದ್ರೆ ಅದರಿಗೂ ಕೂಡ ಏನಪ್ಪ ಅಂದ್ರೆ ನಾವು ಟಿಬಿಯನ್ನು ನೋಡ್ತಾ ಇದ್ದೀವಿ. ಅದು ಟಿಬಿಯನ್ನು ನೋಡಿ ಅದಕ್ಕೆ ನಾವು ಏನು ಚಿಕಿತ್ಸೆ ಕೊಡಬೇಕು ಅಂತಕ್ಕಂಥದ್ದನ್ನು ಮಾಡಿ ಅದನ್ನು ಚಿಕಿತ್ಸೆಯನ್ನು ಕೊಡ್ತಾ ಇರ್ತೀವಿ. ಅದಕ್ಕಾಗಿ ಇವತ್ತು ನಮ್ಮ ದೇಶದಲ್ಲಿ ಕೇರಳ ಏನಪ್ಪ ಅಂದ್ರೆ ಮೊದಲನೇ ಸ್ಥಾನದಲ್ಲಿದೆ. ಅದು ಏನಪ್ಪ ಅಂದ್ರೆ 1 ಲಕ್ಷಕ್ಕೆ 70ರಿಂದ 80 ರೋಗಿಗಳನ್ನು ಇವತ್ತು ನೋಡ್ತಾ ಇದ್ವಿ. ನಮ್ಮಲ್ಲಿ 2015ರಲ್ಲಿ ನಮ್ಮ ರಾಜ್ಯ ಇವತ್ತು ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು 2ನೇ ಸ್ಥಾನದಲ್ಲಿದೆ. ಇದು ಏನಪ್ಪ